ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. MVJ ಕಾಲೇಜಿಂದ ಬಂದಿರೋದು. ಸೊ ನಾವು ವರ್ಷ ಎಲ್ಲ ಈ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತೀವಿ. ಸೊ ಎಲ್ಲ ಆಲ್ಮೋಸ್ಟ್ ಹೊಸಕೋಟೆ ತಾಲೂಕು ಮತ್ತು ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮತ್ತು ಈಗ ಯೂನಿವರ್ಸಿಟಿ ಕೋಲಾರ ಕಡೆನೂ ಮಾಡಬೇಕು ಅಂತ ನಾವು ಇದು ಹೊರಟಿದ್ದೀವಿ. ಸೊ ನಮಗೆ ಇನ್ಚಾರ್ಜ್ ಬಂದುಬಿಟ್ಟು ನಮಗೆ ಮಾರ್ಕೆಟಿಂಗ್ ಹೆಡ್ ಬಂದುಬಿಟ್ಟು ಪ್ರಮೋದ್ ಸರ್ ಅಂತ. ಸೊ ಅವರು ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ಸೊ ಈ ಥರ ಫ್ರೀ ಕ್ಯಾಂಪ್ಸ್ ಮಾಡಿಸೋದು, ಆ ಫ್ರೀ ಕ್ಯಾಂಪ್ಸಲ್ಲಿ ಏನೇನು ಸ್ಕ್ರೀನಿಂಗ್ ಮಾಡಿಸೋದು, NCD ಸ್ಕ್ರೀನಿಂಗ್, BP ಶುಗರ್ ಸ್ಕ್ರೀನಿಂಗ್ ಮಾಡೋದು, ಅದರಲ್ಲಿ ಯಾರಿಗೆ ಹೈ ಲೆವೆಲ್ಸ್ ಶುಗರ್ ರೇಷಿಯೋ ಇರುತ್ತೆ, ಹೈ ಲೆವೆಲ್ಸ್ BP ರೇಷಿಯೋ ಇರುತ್ತೆ. ಸೊ ಅಂಥವ್ರ ಪೇಷಂಟ್ಸ್ಗೆ ಮೊಬಿಲೈಸ್ ಮಾಡಿ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಒಂದು ಕೋಡ್ ಅಪ್ಲೈ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಕರ್ಕೊಂಡ್ಬಂದುಬಿಡೋದು ನಮ್ಮ ಜವಾಬ್ದಾರಿ ಇರುತ್ತೆ. ಇದ್ರ ಸಮೇತ ನಾವು ಐ ಆಪ್ರೇಷನ್ಸ್ ಕೂಡ ಮಾಡ್ತಾಯಿದ್ದೀರಿ, ಕೆಟ್ರಾಕ್ಟ್ ಸರ್ಜರೀಸು, ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್ ಕಂಡೀಷನ್ ಯಾವ ಥರ ಇರುತ್ತೆ, ಅದು ಪೊರೆ ಎಷ್ಟು ಬೆಳೆದಿರುತ್ತೆ, ಅದು ಕೆಟ್ರಾಕ್ಟ್ ನೀಡ್ ಇದೆಯಾ ಇಲ್ವಾ. ಆಪ್ರೇಷನ್ ನೀಡ್ ಇದ್ದರೆ ಆಪ್ರೇಷನ್ ಮಾಡ್ತಾರೆ. ಅಕಸ್ಮಾತ್ ಆಪ್ರೇಷನ್ ನೀಡ್ ಇಲ್ಲ ಅಂದರೆ ಸೊ ಅದಕ್ಕೆ ಏನು ಬೇರೆ ಏನು ಪ್ರೊಸೀಜರ್ ಇರುತ್ತೋ ಅದು ಪ್ರೊಸೀಜರ್ ಮಾಡಿ ಇದು ಕೊಟ್ಟು, ಏನು ಲೆನ್ಸ್ ಇರುತ್ತೆ, ಲೆನ್ಸ್ ಅಂದರೆ ಫ್ರೇಮ್ ಅಂದರೆ ಪವರ್ ಕೊಡ್ತಾರೆ. ಸೊ ಆ ಪವರ್ ಕೊಟ್ಟು ಕಾರ್ಡ್ ಕೊಡ್ತಾರೆ. ಸೊ ಇವರು ಅದರಲ್ಲೇ ಕಡಿಮೆ ಮಾಡೋ ಥರ ನೋಡ್ತಾರೆ. ಸೊ ಇದೆಲ್ಲ ಮಾಡ್ತಾಯಿದ್ವಿ. ಇದ್ರ ಸಮೇತ ಏನೋ ಸರ್ಜರಿಕಲ್ ನೀಡ್ ಇದ್ರೆ ಅದು ಕೂಡ ಮಾಡ್ತಾಯಿದ್ರಿ. ಸೊ ಈಗ ಇವತ್ತು ನಾವು ಇಲ್ಲಿ ಬಾಬು ಸರ್ ಅಂತ ಇದ್ದಾರೆ, ರೋಟ್ರಿ ಅವರು. ಸೊ ಅವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇರ್ತಾರೆ. ಸೊ ಅವ್ರಿಗೆ ಅಪ್ರೋಚ್ ಮಾಡಿದ್ದಕ್ಕೆ ಅವರು ಸರ್ ಬನ್ನಿ ಸರ್, ನಮ್ಮ ಇದರಲ್ಲೇ ಮಾಡಿ ಕ್ಯಾಂಪ್ ಮಾಡಿ ನಾವು ಪಾರ್ಟಿಸಿಪೇಟ್ ಮಾಡ್ತೀರಿ, ನಾವು ಬಂದುಬಿಟ್ಟು ನಿಮಗೆ ಸಹಾಯ ಕೊಡ್ತೀರಿ ಅಂತ ಹೇಳಿದ್ರು. ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್ ಒಕೇಶನ್. ಸೊ ಈ ಥರ ಮಾಡಿದ್ದೀರಿ, ಮತ್ತು ಈ ಥರನೇ ಕಂಟಿನ್ಯೂ ಆಗಲಿ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಎಷ್ಟು ಜನ ಪೇಷಂಟ್ ಬರ್ತಾರೆ? ಆಲ್ಮೋಸ್ಟ್ ಒಂದು 50-60 ಪೀಪಲ್ ಬಂದಿದ್ದಾರೆ, ಪೇಷಂಟ್ಸ್ ಬಂದಿದ್ದಾರೆ. ಸೊ ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಆಲ್ರೆಡಿ ಅಲ್ಲಿ ಕೂರಿಸಿದ್ದೀರಿ. ಯಾರ್ಯಾರಿಗೆ ನೀಡ್ ಇರುತ್ತೆ, ಆಪರೇಷನ್ ಮಾಡಿಸೋ ನೀಡ್ ಇರುತ್ತೆ, ಯಾರ್ಯಾರು ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಸೊ ಅಲ್ಲಾಂದರೆ ಏನಾದರೂ ಹೈಯರ್ ಲೆವೆಲಲ್ಲಿ ಮೇಜರ್ ಸರ್ಜರಿ ಅಂತ ಏನಾದರೂ ಬೇರೆ ಥರ ಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಏನಾದರೂ ಬೇಕಂದರೆ ನಾವು ಕರ್ಕೊಂಡು ಹೋಗ್ತೀವಿ. ಎಲ್ಲ ಫ್ರೀಯಾಗಿ ಮಾಡಿ ನಾವು ಕರ್ಕೊಂಡ್ಬಂದು ನಾವೇ ಬಿಡ್ತೀರಿ. ಟ್ರಾನ್ಸ್ಪೋರ್ಟೇಷನು ನಮ್ಮದೇ ಇರುತ್ತೆ. ಸೊ ಕರ್ಕೊಂಡು ಹೋದಾಗ ಅವ್ರಿಗೆ ಪೇಷಂಟ್ಗೆ ಊಟದ ವ್ಯವಸ್ಥೆ ಎಲ್ಲ ನಮ್ಮದೇ ಇರುತ್ತೆ, ಹಾಸ್ಪಿಟಲ್ ಕಡೆಯಿಂದನೇ ಇರುತ್ತೆ. ಸೊ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಒಳ್ಳೆ ಆಹಾರ ಕೊಟ್ಟು ಪೇಷಂಟ್ಗೆ ಒಳ್ಳೆ ಕೇರ್ ತೊಗೊಂಡು, ಸೊ ನಮ್ಮದ್ರಲ್ಲಿ ಟೀಮ್ ಇರುತ್ತೆ, ಕೋಆರ್ಡಿನೇಟರ್ಸ್ ಟೀಮ್ ಅಂತ ಇರುತ್ತೆ, ಮಾರ್ಕೆಟಿಂಗ್ ಟೀಮ್ ಅಂತ ಇರುತ್ತೆ. ಸೊ ಬೇರೆ ಟೀಮ್ ಬಂದುಬಿಟ್ಟು ಇಂಟರ್ನೆಟ್ ಕೋಆರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ಸೊ ಪೇಷಂಟ್ಗೆ ಏನು ಅಸಿಸ್ಟ್ ಮಾಡಬೇಕು ಆ ಥರ ಕೇರ್ ಏನು ತೊಗೋಬೇಕು ತಗೊಂಡು ಮತ್ತೆ ಕರ್ಕೊಂಬಂದು ನಾವು ಬಿಡ್ತೀರಿ. ಮತ್ತು ಫಾಲೋಅಪ್ಪು ಮಾಡ್ತೀರಿ. ಕರ್ಕೊಂಬಂದು ಅಲ್ಲೇ ಸ್ಟಾಪ್ ಮಾಡಲ್ಲ. ಸೊ ಅದರಲ್ಲಿ ಮತ್ತೆ ಕಾಲ್ ಮಾಡಿ ಟೆಲಿಕೌನ್ಸಿಲಿಂಗ್ ಕೊಡ್ತೀರಿ, ಯಾವ ಥರ ಹೆಂಗಪ್ಪ ಇರುತ್ತೆ, ಮತ್ತೆ ಕಾಲ್ ಮಾಡಿ ಅವ್ರದ್ದು ಹೆಂಗೆ ಹಾಲ್ಚಾಲ್ ಕೇಳ್ತೀರಿ. ಸೊ ಕೇಳಿಕೊಂಡು ಫಾಲೋಅಪ್ ಮಾಡಿಕೊಂಡು ಮತ್ತೆ ಏನಾದರೂ ಅವ್ರು ಫಾಲೋಅಪ್ ಬರಬೇಕಂದ್ರೆ ಮತ್ತೆ ಕರ್ಕೊಂಬರ್ತೀನಿ. ಇನ್ನೊಂದ್ಸಲಿ ಕ್ಯಾಂಪ್ ಮಾಡಿದಾಗ ಮತ್ತೆ ಕರ್ಕೊಂಬರ್ತೀರಿ. ಇಲ್ಲಾಂದರೆ ಫೋನಲ್ಲಿ ತಿಳಿಸ್ಕೊಡ್ತೀರಿ, ಈ ಥರ ತಿನ್ನಬೇಕು, ಈ ಥರ ಆಹಾರ ತೊಗೋಬೇಕು, ಈ ಥರ ಮೇಂಟೈನ್ ಮಾಡಬೇಕು, ಮೆಡಿಸಿನ್ ಟೈಮ್ ತೊಗೋಬೇಕು ಅಂತ ಹೇಳಿ ಇದು ಮಾಡ್ತೀವಿ ಸರ್. ಸೊ ಈಗ ತುಂಬ ಚೆನ್ನಾಗಾಯಿತು. ಮತ್ತು ಈ ಥರ ಮುಂದೆ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಯಾವ ತಾಲೂಕಲ್ಲಿ ಮಾಡಿದೆ ಸರ್? ಜಿಲ್ಲೆ ತಾಲೂಕು ಎಲ್ಲಿ ಮಾಡಿದ್ದೀರಾ ಮುಂಚೆ? ಸರ್ ಮುಂಚೆ ನಾವು ಹೊಸಕೋಟೆ ತಾಲೂಕಲ್ಲಿ ಮಾಡಿದ್ದಾರೆ. ಹೊಸಕೋಟೆ ಬೈಲ್ನರಸಾಪುರ ಅಲ್ಲಿ ಮಾಡಿದ್ವಿ, ಜಂಗಮಕೋಟೆ ಅಂತ ಇದೆ ಅಲ್ಲಿ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಸೈಡು, ಲಕ್ಷ್ಮೀಪುರ ಆ ಸೈಡೆಲ್ಲ ಮಾಡ್ತಾಯಿದ್ವಿ. ಸೊ ಆಲ್ಮೋಸ್ಟ್ ಕ್ಯಾಂಪ್ಸ್ ಮಾಡ್ತಾರೆ. ರೀಸೆಂಟಾಗಿ ಒಂದು ದೊಡ್ಡ ಆರ್ಗನೈಸ್ ಆಯಿತು ಮುಳ್ಬಾಗಲಲ್ಲೂ. ಅವರು ಮುಳ್ಳಿ ಅಂತ ಇದ್ದಾರೆ ಅವರು ನಮ್ಮ ಟೀಮಲ್ಲಿ. ಸೊ ಅವರು ಬೇರೆ ಅವ್ರ ಅಧ್ಯಕ್ಷರು ಯಾರು ಇರ್ತಾರೋ ಸೊಸೈಟಿಯಲ್ಲಿ ಮೆಂಬರ್ಸು ಈ ಸಂಘಗಳ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಸೊ ಈಗ ನಾವು ಮಾಡ್ತಾಯಿದ್ದೀರಿ. ನಾವು ಬೇರೆಯವ್ರ ಜೊತೆ ಸಪೋರ್ಟ್ ತೊಗೊಂಡು ಸೊ ಈ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಿಮಗೆ ಇಲ್ಲಿ ಔಷಧಿಗಳು ಏನಾದರೂ ಫ್ರೀ ಅವೈಲೇಬಿಲಿಟಿ ಇದೆಯಾ? ಕೊಟ್ಟಿದ್ದೀರಿ ಸರ್ ನಾವು. ಔಷಧೀಸ್ ಎಲ್ಲ ಆಲ್ಮೋಸ್ಟ್ ಏನೇನೋ ಅವ್ರಿಗೆ ನೀಡ್ ಇರುತ್ತೆ, ಬೇಸಿಕ್ ನೀಡ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇರ್ಬೋದು, BP ಶುಗರ್ ಟ್ಯಾಬ್ಲೆಟ್ಸ್ ಇರ್ಬೋದು, ಮತ್ತು ಏನಾದರೂ ಅವ್ರಿಗೆ ಕಣ್ಣಿಗೆ ಬಂದಿರ್ತಾರೆ, ಐ ಡ್ರಾಪ್ಸ್ ಬೇಕಾಗುತ್ತೆ, ಅವ್ರಿಗೆ ಐ ಡ್ರಾಪ್ಸ್ ಕೊಟ್ಟಿದ್ದೀರಿ. ಮತ್ತು ಅಲ್ಲಿ ಕರ್ಕೊಂಡು ಹೋದಲ್ಲಿ ಮೆಡಿಸಿನ್ ಕೊಡಿಸ್ತೀರಿ, IV ಕೊಡಿಸ್ತೀರಿ, ಮತ್ತು ಓರಲ್ ಆ್ಯಂಟಿಬಯೋಟಿಕ್ಸು ಕೊಡಿಸ್ತೀರಿ, ಓರಲ್ ಮೆಡಿಕೇಷನ್ನು ಕೊಡಿಸ್ತೀರಿ. ಕೊಟ್ಟು ಮತ್ತೆ ಕರ್ಕೊಂಬಂದು ಇಲ್ಲೇ ಬಿಡ್ತೀರಿ ನಾವು. ಸೊ ಮೆಡಿಸಿನ್ದು ಏನೂ ತೊಂದರೆ ಇಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್, ಅವ್ರದ್ದು ಹೆಲ್ತ್ ಸ್ಟ್ಯಾಟಸ್ ಮೇಲೆ ಅವ್ರಿಗೆ ಎಷ್ಟು ಪವರ್ ಕೊಡಬೇಕು ಯಾವ ಥರ ಅಂತ ಡಾಕ್ಟರ್ ಡಿಸೈಡ್ ಮಾಡಿ ಅಷ್ಟು MG ಅಂತ ಕೊಟ್ಟು ಅವ್ರಿಗೆ ಒಂದು ಕೋರ್ಸ್ ಅಂತ ಕೊಟ್ಟು ಇದು ಮಾಡ್ತಾರೆ ಸರ್. ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಅಂತ ಏನಾದರೂ ನಿಮಗೆ ಬರ್ತಾರೆ ಅಲ್ಲ ನಿಮ್ಮ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಏನಾದರೂ ಅವೈಲೇಬಿಲಿಟೀಸ್ ಇದೆಯಾ? ಅಂದರೆ ಸರ್ ನಮ್ಮದ್ರಲ್ಲಿ ಎಲ್ಲ ಅವೈಲೇಬಿಲಿಟೀಸ್ ಇದೆ ಸರ್. ಈಗ ರೀಸೆಂಟ್ಲಿ ನಾವು ಕಾರ್ಡಿಯಾಕ್ಕೂ ಇದು ಮಾಡ್ತಾ ಇದೀವಿ. ಪಕ್ಕದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಾರ್ಡಿಯಾಲಜಿಗೂ ಇದು ಮಾಡೋಣ ಅಂತ ಇದು ಮಾಡ್ತಾ ಇದ್ದಾರೆ. ಸೊ ನಮ್ಮದ್ರಲ್ಲಿ ಆಲ್ಮೋಸ್ಟ್ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಅಂತ ಹೇಳ್ತೀರಿ. ಸೊ ಒಳ್ಳೆ ಸರ್ಜನ್ಸ್ ಇದ್ದಾರೆ, ಒಳ್ಳೆ ಸೈಕ್ಯಾಟ್ರಿ ಡಿವಿಷನ್ ಇದೆ. ಸೊ ಅದು ಮೆಂಟಲ್ ಹೆಲ್ತ್ ಕೇಸಸ್ ಇರ್ಬೋದು, ಎಪಿಲೆಪ್ಸಿ, ಫಿಟ್ಸು, ಇಂಥ ಕೇಸಸ್ಗೂ ನಮ್ಮ ಕಡೆ ಇದೆ. ಸೊ ಅದು ಕೂಡ ನಾವು ಕ್ಯಾಂಪಲ್ಲಿ ಮಾಡಿದ್ದೀರಿ. ಪೀಡಿಯಾಟ್ರಿಕ್ ಡಿವಿಷನ್ ಇದೆ, OBG ಇದೆ ನಮ್ಮ ಹತ್ರ. ಲೇಡೀಸ್ ಹಿಸ್ಟೆಕ್ಟಮಿ ಕೇಸಸ್ ಆಪ್ರೇಷನ್ಸ್ ಇದೆ, ಅದು ಫ್ರೀಯಾಗಿ ಮಾಡಿ ನಾವೇ ಇದು ಮಾಡಿಸ್ಕೊಡ್ತೀರಿ. ಸೊ ಅದು ಸಮೇತ ENT ರಿಲೇಟೆಡ್ ಕಿವಿದು, ಮೂಗುದು ಅಂಥದ್ದೇನಾದ್ರು ಕೇಸಸ್ ಇದ್ದರೆ ಅದಕ್ಕೂ ಕೂಡ ಇದು ಮಾಡಿಕೊಡ್ತೀರಿ. ಆಲ್ ಟೈಪ್ ಆಫ್ ಟ್ರೀಟ್ಮೆಂಟ್ಸ್ ಇಸ್ ಅವೈಲೇಬಲ್ ಇನ್ ಯುವರ್ ಹಾಸ್ಪಿಟಲ್. ಇಟ್ ಈಸ್ ಅವೈಲೇಬಲ್ ಸರ್, ಇಟ್ ಈಸ್ ಅವೈಲೇಬಲ್. ಬಟ್ ಫಾರ್ ಕಾರ್ಡಿಯಾಲಜಿ ವಿ ಆರ್ ಪುಷಿಂಗ್ ಫಾರ್ವರ್ಡ್ ಆ್ಯಂಡ್ ವಿ ಆರ್ ಹೋಪಿಂಗ್ ಟು ಹ್ಯಾವ್ ದಿಸ್. ಈ ಕ್ಯಾಂಪ್ ಅದು ಎಷ್ಟು ಸ್ಟಾಪ್ ಆಗ್ತದೆ ಸರ್?
ಸ್ಟಾಫ್ ಜನರು ಸರ್ ಕ್ಯಾಂಪ್ ಆದರೆ ಅದು ಡಾಕ್ಟರ್ ಸಮೇತ ನಾವೆಲ್ಲ ಸರಿ ಇವತ್ತು 15 ಮೆಂಬರ್ಸ್ ಬಂದಿದ್ದೀರಿ. ಸೊ ಇದು ಫಸ್ಟ್ ಕ್ಯಾಂಪ್ ನನ್ನ ಕಡೆಯಿಂದ ಕೋಲಾರ ಆಗಿದ್ದು. ಸರ್ ಎನ್ಕರೇಜ್ ಮಾಡಿದ್ರು, ನಮ್ಮ ಪ್ರಮೋದ್ ಸರ್ ಅಂತ ಇದ್ದಾರೆ, ಅವ್ರ HOD ನಮ್ಮ HOD ಮತ್ತು ಈ ಕ್ಯಾಂಪ್ ಆರ್ಗನೈಸಿಂಗ್ ಎಲ್ಲ ಅವರೇ ರೆಸ್ಪಾನ್ಸಿಬಲ್. ಸೊ ಅವರು ತುಂಬ ಚೆನ್ನಾಗಿ ಕೋಆಪ್ರೇಷನ್ ಕೊಡ್ತಾರೆ ನಮಗೆ, ಕೊಟ್ಟು ಈ ಥರ ಮಾಡಿ ಅಂತ ಹೇಳಿದ್ರು. ಸೊ ಎಲ್ಲ ಕಡೆ MVJ ಅದು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಸರ್ವಿಸ್ ಪೇಷಂಟ್ಗೆ ಆಕ್ಸೆಸಿಬಲ್ ಇರಬೇಕು, ಕಂಫರ್ಟ್ ಆಗಿರಬೇಕು, ಅವ್ರು ಫಾಸ್ಟ್ ಪೇಸ್ ಆಗಿ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಅವ್ರದ್ದು ಒಂದು ಏಮ್ ಇದೆ. ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ. MVJಯಿಂದ ನಾವು ಇಷ್ಟು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸೊ ಮುಂದೆ ಈ ಥರ ಕಂಟಿನ್ಯೂ ಮಾಡೋಣ ಅಂತ ಇದ್ದೀವಿ ಸರ್. ಓಕೆ ಥ್ಯಾಂಕ್ ಯು.